ವೆಲ್ಕಮ್ ಬ್ಯಾಕ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತು ಕುಕ್ಕೆಯಲ್ಲಿದ್ದೇನೆ. ನನ್ನ ಜೊತೆಗೆ ಸುಜಿತ್ ರಾಜ್ ಇದ್ದಾರೆ. ಸೊ ಯಾಕೆ ನಗ್ತಿದ್ದೀರಿ? ರಾಜಲ್ಲ ಅಂತ ಅವರು, ಸುಜಿತ್ ಮಾತ್ರ. ಸೊ ಇವತ್ತು KSS ವಿದ್ಯಾರ್ಥಿಗಳ ಡ್ರೀಮ್ 2K25 ಗೆ ಬಂದಿದ್ದೀನಿ ಗೆಸ್ಟ್ ಆಗಿ, ಚೀಫ್ ಗೆಸ್ಟ್ ಆಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ KSS ಕಾಲೇಜಿನ ವಿದ್ಯಾರ್ಥಿಗಳು, ನಮ್ಮೆಲ್ಲ ಫ್ರೆಂಡ್ಸ್ ಇದ್ದೀರಿ, ಕಾಲೇಜಿನ ಆಡಳಿತ ಮಂಡಳಿ ಆಗಿರ್ಬೋದು, ಪ್ರಾಂಶುಪಾಲರಾಗಿರ್ಬೋದು, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೋಡುವ ಇವತ್ತಿನ ಡ್ರೀಮ್ 2K25 ಹೇಗಿರ್ತದೆ ಅಂತ. ಸೊ ಸುಬ್ರಹ್ಮಣ್ಯ ಸ್ವಾಮಿ ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ. ಮತ್ತೊಂದು ಹೊಸ ಆಪರ್ಚುನಿಟಿ ನನಗೆ ಇದೆಲ್ಲ. ಥ್ಯಾಂಕ್ ಯು ಸೋ ಮಚ್ ಕರೆದಿರೋದಕ್ಕಾಗಿ. ಬೇರೆ ಬೇರೆ ದೊಡ್ಡ ದೊಡ್ಡ ಗೆಸ್ಟ್ ಗಳೆಲ್ಲ ಇದ್ದಾರೆ, ಅದ್ರಲ್ಲಿ ನಮ್ಮನ್ನು ಕೂಡ ಕರೆದಿದ್ದಾರೆ. ಸೊ ಅಲ್ಲಿ ಹೋಗಿ ಬರ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ನೋಡಿದ್ರಿ KSS ಬರೋದಕ್ಕಿಂತ ಮೊದಲು VCL ಇದ್ದೆ. ಹೀಗೆ ಒಂದಷ್ಟು ಅವಕಾಶಗಳನ್ನೆಲ್ಲ ಸ್ಟೂಡೆಂಟ್ಸ್ಗಳೆಲ್ಲ ಕೊಡ್ತಾ ಇದಾರೆ. ರಿಯಲಿ ಟ್ಯಾಲೆಂಟೆಡ್ ಹುಡುಗರು ಎಲ್ಲರೂ ಕೂಡ ನಮ್ಮ ವಿಡಿಯೋಗಳನ್ನ ನೋಡಿನ ಅಥವಾ ಇನ್ನೇನೋ ಒಂದೊಂದು ವಿಷಯಗಳನ್ನೆಲ್ಲ ಥಿಂಕ್ ಮಾಡಿಕೊಂಡು ಅಂತ ಒಂದು ದೊಡ್ಡ ವೇದಿಕೆಗೆಲ್ಲ ಕರೆದು ಗೆಸ್ಟ್ ಆಗಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ. ಧನ್ಯವಾದ. ಸುಬ್ರಹ್ಮಣ್ಯಕ್ಕೆ ಬಂದಾಗ ಬೇರೆ ನನಗೊಂದು ಫೀಲ್ ಇದ್ದೇ ಇರುತ್ತೆ. ನಮ್ಮ ಊರಿಂದ ಏನು ಬಹಳ ದೂರ ಅಲ್ಲಲ್ಲ, ಹತ್ರನೇ ಇರೋದು. ಇಲ್ಲಿ ಸಾಕಷ್ಟು ಮಂದಿ ನನ್ನ ಗೆಳೆಯರೆಲ್ಲ ಇದ್ದಾರೆ, ತುಂಬಾ ಮಂದಿ ಇದ್ದಾರೆ. ಹಾಗೆ ಸುಬ್ರಹ್ಮಣ್ಯಕ್ಕೆ ಒಂದು ಸ್ಪೆಷಲ್ ಆಗಿರುವಂತ ವಿಸಿಟ್. ಮತ್ತೊಮ್ಮೆ ಮಾರ್ನಿಂಗ್ 9:30 ಗಂಟೆಗೆ ಇಲ್ಲಿ ಪ್ರೋಗ್ರಾಮ್ ಇದೆ KSS ಅಲ್ಲಿ. ಇವಾಗ ಕರೆಕ್ಟ್ ಆಗಿ ಸ್ವಲ್ಪ ಬೇಗನೆ ಬಂದಿದ್ದೆ ನಾನು ಇವತ್ತು, ಅಂದ್ರೆ ಟೆಂಪಲ್ಗೆಲ್ಲ ಹೋಗಿ ಬರೋಣ ಅಂತ. 9 ಗಂಟೆ ಆಯ್ತು. ಇವಾಗ ಜಸ್ಟ್ ರವಿ ಅಣ್ಣನ ಹೋಟೆಲ್ ಎಲ್ಲಿದೆ ಅಲ್ಲಿ ಹೋಗಿ ಒಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮತ್ತೆ ನಮ್ಮ KSS ಇಲ್ಲಿಂದ ಅಷ್ಟೇ ಇನ್ನು 200 ಮೀಟರ್ ಇರೋದು. ನಾನೇನು ಹೊಸಬ ಅಲ್ಲ ಈ ಊರಿಗೆ. ಮತ್ತೆ ವೇದಿಕೆ ಅಂತೇಳಿ ಸಿಕ್ಕಿದಾಗೆಲ್ಲ ಸೀರಿಯಸ್ಲಿ ಹೇಳ್ಬೇಕಿದ್ರೆ ನನಗೆ ಈ ಫ್ಯಾನ್ಸ್ಗಳು ಇಂಥದ್ದೆಲ್ಲ ನನಗೇನಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಈ ವೇದಿಕೆಯಲ್ಲಿ ಆಗಿರ್ಬೋದು ಅಥವಾ ಎಲ್ಲೇ ಕೂತ್ಕೊಂಡಿದ್ರು ಕೂಡ ನಾವು ಅಲ್ಲೇನು ಪರ್ಫಾರ್ಮ್ ಮಾಡ್ತಕ್ಕಂತಹ ವ್ಯಕ್ತಿಗಳು ಕೂಡ ಅಲ್ಲ. ನಮಗೆ ಯಾವ್ದು ಗೊತ್ತಿಲ್ಲ, ಡ್ಯಾನ್ಸ್ ಆಗ್ಲಿ, ಸಾಂಗ್ ಆಗ್ಲಿ, ಅಥವಾ ಇನ್ನು ಸ್ಟೂಡೆಂಟ್ಸ್ಗಳಿಗೆ ಏನೊಂದು ಲೈಕ್ ಇರುತ್ತೋ ಅದು ಯಾವ್ದು ಕೂಡ ಗೊತ್ತಿಲ್ಲ. ಯಾವುದೊಂದು ನಾವು ಮಾಡ್ತಿರೋ ಸಣ್ಣ ಪುಟ್ಟ ಕೆಲಸಗಳನ್ನ ನೋಡಿ ಕರೀತಾ ಇದ್ದಾರೆ. ಸೊ ಅಷ್ಟೇ, ಹೋಗಿ ಸುಮ್ಮನೆ ಕೂತು ಬರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದು ಕಾರ್ತಿಕ್ ಕ್ಯಾಟ್ರಿಂಗ್ ಅಂಡ್ ಸರ್ವಿಸ್ ಅಂದಿದೆ. ಇದು ನಮ್ಮ ರವಿ ಕಕ್ಕೆಬದ್ದವರ ಹೋಟೆಲ್. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸೋಣ. ಸುಬ್ರಹ್ಮಣ್ಯಕ್ಕೆ ಬಂದ್ರೆ ನೀವು ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡಿ. ಓಕೆ, ಎಸ್ ಬ್ರೋ. ಓಲ್ ಪಾಡೋಡು ಅಂಚು ಪಾಡೋಡ. ಎಸ್, ಪಾಡ್ದು ವಿಜಯ ವಿಖ್ಯಾತ ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ. ನಾನು ನೋಡಿದೆ ಎಲ್ಲ ಇಂಗ್ಲಿಷ್ ಅಲ್ಲೇ ಇತ್ತು. ಈ ಇಂಗ್ಲಿಷ್ ಇನ್ವಿಟೇಷನ್ ಇದ್ರೂ ಕೂಡ ಇಷ್ಟು ಬಹಳ ಸುಂದರವಾಗಿರತಕ್ಕಂತಹ ಕನ್ನಡದ ನಿರೂಪಣೆ. ಮೇಡಮ್, ನಾನು ಅದೇ ಮಾತಾಡ್ತಾ ಇದ್ವಿ. ಬಹಳ ಸುಂದರವಾಗಿರುವಂತಹ ನಿರೂಪಣೆಯನ್ನ ಅಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕನ್ನಡದ ಪ್ರಾಧ್ಯಾಪಕರಿಗೆ ನಾವು ಜೋರದ ಕೈ ಚಪ್ಪಾಳೆ ಕೊಡಬೇಕು. ಸರ್, ವೇದಿಕೆಗೆ ನಿಮಗೆ ಪ್ರೀತಿಯ ಸ್ವಾಗತ. ಆರ್ಗನೈಸ್ಡ್ ಬೈ ಫೈನಲ್ ಇಯರ್ BA, ಅಂತಿಮ BA ವಿದ್ಯಾರ್ಥಿಗಳು ಇದನ್ನು ಆರ್ಗನೈಸ್ ಮಾಡಿರುವಂತದ್ದು. ಸೊ ಫೈನಲ್ ಇಯರ್ ಇನ್ನು ನಾವು ಹೋಗ್ತಾ ಇದ್ದೇವೆ, ಈ ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದೇವೆ. ಇನ್ನೇನಿದ್ರು ಕೂಡ ನಮ್ದೇ ಕೊನೆಯ ಒಂದಷ್ಟು ದಿನಗಳು ಮಾತ್ರ. ನಾವು ಎಷ್ಟು ಬೇಕಾದ್ರೂ ಜಾಲಿಯಾಗಿ ಎಂಜಾಯ್ ಆಗಿ ಕುಣಿತಾ ವಿಸಿಲ್ ಆಗ್ತಾ ಇರಬಹುದು ಅಂತ ಹೇಳುವಂತ ಸಂದರ್ಭದಲ್ಲೂ ಕೂಡ ಇಷ್ಟು ಶಿಸ್ತಿನಿಂದ ಕುಳಿತು ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಪ್ರಾಂಶುಪಾಲರಿಗೆ ನಾವು ಧನ್ಯವಾದವನ್ನು ಸಲ್ಲಿಸಲೇಬೇಕು. ನಿಶಾಂತಲ್ಲಿದ್ದಾರೆ. ಸೊ ಅವರು ಕೂಡ ತುಂಬಾನೇ ಡೈಲಿ ಕೇಳ್ತಾ ಇದ್ರು ಬರ್ಬೋದಾ ಅಂತ. ಆದ್ರೆ ನಾನು ವೇದಿಕೆಯಲ್ಲೆಲ್ಲ ಕುಳಿತು ಇಷ್ಟೆಲ್ಲ ಬೇರೆ ಬೇರೆ ವಿಭಾಗದಲ್ಲಿ ಸಾಧನೆಗಳನ್ನ ಕಾಣುವ ರೀತಿಯಲ್ಲಿ ಮಾಡದಿದ್ರು ಕೂಡ ಅವರ ಮುಖಾಂತರವಾಗಿ ಸಾಧನೆಗಳನ್ನ ಮಾಡ್ತಕ್ಕಂಥ ಸಾಕಷ್ಟು ಸಾವಿರಾರು ಮಂದಿ ವಿದ್ಯಾರ್ಥಿಗಳು ನಮ್ಮ ಮುಂದೆ ಇದ್ದಾರೆ, ಸಾಕಷ್ಟು ಸಾಧಕರಿದ್ದಾರೆ. ಅವರ ಜೊತೆಗೆ ಕುಳಿತುಕೊಳ್ಳುವಷ್ಟು ದೊಡ್ಡ ವ್ಯಕ್ತಿ ಖಂಡಿತವಾಗ್ಲೂ ನಾನು ಅಲ್ವೇ ಅಲ್ಲ. ಆದ್ರೆ ನಮ್ದು ಕೂಡ ತುಂಬಾನೇ ಹಳ್ಳಿ ಪ್ರದೇಶವಾಗಿರುವಂತಹ ಆ ಒಂದು ಕಾಲಘಟ್ಟದಲ್ಲಿ, ಮತ್ತೆ ಇವಾಗ ಪರಿಚಯ ಮಾಡುವಾಗ ಹೇಳಿದ್ರು ಡಿಜಿಟಲ್ ಮೀಡಿಯಾ ಅಂತ ಹೇಳುವಂತದ್ದು ನನ್ನ ವೃತ್ತಿ ಅಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ, ಅದೊಂದು ನನ್ನ ಹಾಬಿ ಮಾತ್ರ.
ನಮ್ಮ ವೃತ್ತಿಗೋಸ್ಕರ ಬೇರೆನೇ ನಾನೇನೋ ಮಾಡ್ತಾ ಇದ್ದೇನೆ, ಆದ್ರೆ ಇದು ನನ್ನ ಪ್ರವೃತ್ತಿಯಾಗಿ ಒಂದು ಹಾಬಿಯಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಇವತ್ತು ಒಂದು ವಿಜಯ ವಿಖ್ಯಾತ ಅಂತ ಹೇಳುವಂತ ಹೆಸರು ಅಥವಾ ನನ್ನನ್ನು ಒಂದಷ್ಟು 4-5 ಜನ ಗುರುತಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ, ಮೊಟ್ಟ ಮೊದಲ ಬಾರಿಗೆ ನನ್ನ ಹೆಸರು ಕೂಡ ಕಾಣಬೇಕು, ನನ್ನ ಹೆಸರು ಕೂಡ ಯಾರಾದ್ರೂ ಹೇಳಬೇಕು ಅಂತ ಹೇಳುವಂತ ಆಲೋಚನೆ ಇದ್ದ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಸುಳ್ಯದ ದೀಪಾವಳಿ ವಿಶೇಷಾಂಕದಲ್ಲಿ ನನ್ನನ್ನು ಗುರುತಿಸಿರ್ತಕ್ಕಂಥ ವ್ಯಕ್ತಿ ಎದುರೇ ಇದ್ದಾರೆ ನಮ್ಮ ದುರ್ಗಣ್ಣ. ಅದಕ್ಕೋಸ್ಕರ ಅವರಿಗೆ ನಾನು ಎಷ್ಟೇ ಧನ್ಯವಾದವನ್ನು ಹೇಳ್ತಿರೋ ಕಡಿಮೆ. ಕನಸುಗಳು ಕಾಣ್ತಾ ಇದೆ ಎದುರು ಭಾಗದಲ್ಲಿ. ನಿಮ್ಮ ಕನಸುಗಳು ನಿಮಗೆ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಕಷ್ಟಪಟ್ಟು ಅವರು ನಿಮ್ಮನ್ನ ಯಾರು ಕಾಲೇಜಿಗೆ ಕಳಿಸಿದಾರೋ